ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಈ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಗರಗದ ಶ್ರೀ ಬ್ರಹ್ಮಶ್ರೀ ಮಡಿವಾಳ ಅಜ್ಜ ಭಕ್ತರ ಜೊತೆಗೆ ಸಂಗಾತಿಯ ಥರ ಸ್ನೇಹದಿಂದ ವರ್ತನೆಯನ್ನು ಮಾಡ್ತಾಯಿದ್ರು. ಒಂದು ದಿವಸ ನೇಗಿನಹಾಳದ ದೇಸಾಯಪ್ಪ ಅಂತಕ್ಕಂಥವರು ಗರಗದೊಳಗಿರ್ತಕ್ಕಂಥ ಮಡಿವಾಳ ಸ್ವಾಮಿಗಳಿಗೆ ಅವರ ಒಂದು ಅಳತೆಗೆ ಹೊಂದುವಂಗ ಹೊಸ ಅಂಗಿ ಮತ್ತು ಟೊಪ್ಪಿಗೆನ ಹೊಲಿಸ್ಕೊಂಡ ಅವರಿಗಾಗಿ ಮಡಿ ಹುಡಿಯಿಂದ ಅಡುಗೆ ಮಾಡಿಸ್ಕೊಂಡ ಎಡೆ ತಗೊಂಡ ಗರಗದ ಹಾದಿ ಹಿಡಿದ ಅವರು ಗರ್ಗಕ್ಕೆ ಬರ್ತಾರೆ. ಗರ್ಗಕ್ಕೆ ಬರುವಂಥ ಟೈಮ್ದೊಳಗೆ ನಡಕ್ಕೆ ಒಂದು ಹೊಳೆ ಹತ್ತೈತಿ. ಆ ಹೊಳೆಯೊಳಗೆ ಆ ದೇಸಾಯಪ್ಪನವ್ರು ಜಳಕ ಮಾಡಿ ಅವ್ರ ಮನಸ್ಸಿನೊಳಗೆ ಏನಾಕತಿ ಅಂತಂದ್ರೆ, ಆ ಗುರುಗಳಿಗಾಗಿ ಅಂದ್ರೆ ಮಡಿವಾಳ ಅಜ್ಜನ ಸಲುವಾಗಿ ಹೊಲಿಸಿದಂಥ ಹೊಸ ಅಂಗಿ ಟೊಪ್ಪಿಗೆಗಳನ್ನು ತಾವ ಹಾಕ್ಕೊಂಡ್ರೆ ನಾ ಹೆಂಗೆ ಕಾಣ್ತೀನಿ ಅಂತಕ್ಕಂಥ ಒಂದು ವಿಚಾರ ಅವ್ರ ಮನಸ್ಸಿನೊಳಗೆ ಹೊಳೆದ ಅವ್ರೇನು ಮಾಡ್ತಾರೋ ಅಂತಂದ್ರೆ, ಆ ಒಂದು ಹೊಳೆಯೊಳಗೆ ಸ್ನಾನ ಮಾಡಿ ಆ ಮಡಿವಾಳ ಅಜ್ಜನ ಸಲುವಾಗಿ ಹೊಲಿಸ್ಕೊಂಡು ಬಂದಂಥ ಅಂಗಿ ಟೊಪ್ಪಿಗೆಗಳನ್ನು ತಾವ ಹಾಕ್ಕೊಂಡ ತಮ್ಮಷ್ಟಕ್ಕೆ ತಾವ ನಾನು ಮಡಿವಾಳ ಅಜ್ಜನಂಗೆ ಕಾಣ್ತೀನೇನೋ ಅಂತಕ್ಕಂಥ ಒಂದು ದೃಷ್ಟಿಯಿಂದ ತಮ್ಮನ್ನು ತಾವ ನೋಡಿಕೊಂಡ ಆನಂದದಿಂದ ನಡೆದಾಡ್ತಾರೆ. ಮತ್ತು ಮಡಿವಾಳ ಅಜ್ಜಿಗೆ ಮನೆಯೊಳಗೆ ಏನೇನು ಅಡುಗೆ ಮಾಡಿ ಕಟ್ಟ್ಯಾರು ಮತ್ತು ನನಗೇನು ಮಾಡಿ ಕಟ್ಟ್ಯಾರು ಅಂತಕ್ಕಂಥದ್ದನ್ನು ನೋಡಬೇಕು ಅಂತೇಳಿ ತಿಳ್ಕೊಂಡು ಆ ಗುರುಗಳಿಗೆ ಮಾಡಿಕೊಟ್ಟಂಥ ಎಡೆಯನ್ನು ಮತ್ತು ತನಗಾಗಿ ಕಟ್ಟಿದಂಥ ಬುತ್ತಿಯ ಗಂಟನ್ನು ಎರಡೂ ಬಿಚ್ಚೆ ಆ ಎರಡೂ ಗಂಟಿನೊಳಗಿಂದ ಸ್ವಲ್ಪ ಅನ್ನವನ್ನು ತಿಂದ ರುಚಿ ನೋಡ್ತಾನೆ. ಅದರೊಳಗೆ ಆ ಮಡಿವಾಳ ಅಜ್ಜಗೆ ಮಾಡಿಕೊಟ್ಟಂಥ ಎಡೆ ಬಹಳ ರುಚಿಯಾಗಿರ್ತೈತಿ. ಅದನ್ನು ಒಂದು ತುತ್ತು ಎರಡು ತುತ್ತು ತಿಂದ ಬಾಯಿ ಚಪ್ಪರಿಸಿ ತೃಪ್ತಿ ಹೊಂದ್ತಾನೆ. ಅಲ್ಲಿಂದ ಮತ್ತು ಆ ಒಂದು ಎಡೆಯನ್ನು ತನ್ನ ಬುತ್ತಿಯ ಗಂಟನ್ನು ಕಟ್ಕೊಂಡ ಮತ್ತು ಗರಗದ ಹಾದಿ ಹಿಡಿದ ನಡ್ಕೊತ ಬಂದ ಆ ಒಂದು ಅಜ್ಜನ ಮಠಕ್ಕೆ ಬಂದ ಅಜ್ಜಗೆ ತಾವು ತನ್ನಂಥ ಎಡೆಯನ್ನು ಅರ್ಪಣೆ ಮಾಡಿ ಕೊಟ್ಟಾಗ ಆ ಮಡಿವಾಳ ಅಜ್ಜ ಅದನ್ನು ತಿಂದ, ದೇಸಾಯಪ್ಪ ನೀ ತನ್ನಂಥ ಎಡೆ ಭಾಳ ರುಚಿ ಐತು, ಭಾಳ ಸವಿ ಐತಿ ಅಂತ ತಿಳ್ಕೊಂಡು ಹೇಳ್ತಾರೆ. ಹಂಗೆ ಆ ದೇಸಾಯಪ್ಪನವರು ಗುರುಗಳಿಗಾಗಿ ಹೊಲಿಸಿದಂಥ ಅಂಗಿ ಟೊಪ್ಪಿಗೆನ ಅವ್ರ ಮುಂದೆ ಇಡಕ್ಕೆ ಹೋಗ್ತಾರ. ಆವಾಗ ಇವೇನು ಬ್ಯಾಡ ದೇಸಾಯಪ್ಪ, ನನಗೆ ಈ ಅಂಗಿ ಟೊಪ್ಪಿಗೆ ನೀನೇ ಇಟ್ಕೊ, ನನಗೇನು ಬ್ಯಾಡ್ಯೋ ಅಂತೇಳಿ ಅವ್ರಿಗೆ ಮರಳೆ ಕೊಡ್ತಾರೆ. ಅವತ್ತು ದಿವಸ ಆ ದೇಸಾಯಪ್ಪನವರು ಅಲ್ಲೇ ಗರಗದ ಮಠದೊಳಗನ ಉಳ್ಕೋತಾರೆ. ಉಳ್ಕೊಂಡಾಗ ಅಲ್ಲೇ ಆ ಮಡಿವಾಳ ಅಜ್ಜನ ಸೇವೆಯ ಒಂದು ಪರಿಚಾರಕನಾಗಿರ್ತಕ್ಕಂಥ ರಾಮನಗೌಡರಿಗೆ ಸಂಜೆ ಹೊತ್ತಿನಾಗ ಮಡಿವಾಳ ಅಜ್ಜ ಏನು ಹೇಳ್ತಾನೋ ಅಂತಂದ್ರೆ, ಈ ದೇಸಾಯಿ ಭಾಳ ಕೊಳ್ಬೇಕಲ್ಲನೋ, ಅದಕ್ಕೆ ಇವನ್ನ ಒಂದು ಕ್ವಾಣ್ಯಾಗ ಹಾಕಿ ಕೀಲಿ ಹಾಕು ರಾಮನಗೌಡ ಅಂತೇಳಿ ಹೇಳ್ತಾರೆ. ಆವಾಗ ಒಂದು ಮಡಿವಾಳ ಅಜ್ಜನ ಸೂಚನೆ ಮೇರೆಗೆ ಆ ರಾಮನಗೌಡ ಆ ದೇಸಾಯಪ್ಪನ ಒಂದು ಕೋಣೆಯೊಳಗೆ ಹಾಕಿ ಚಿಲ್ಕ ಹಾಕ್ತಾರೆ. ಆ ಕೋಣೆ ಒಳಗೆ ಭಕ್ತರು ಗುರುಗಳಿಗಾಗಿ ಕೊಟ್ಟಂಥ ಉತ್ತತ್ತಿ, ಬಾದಾಮ, ಕೊಬ್ಬರಿ, ದ್ರಾಕ್ಷಿ, ಕ್ಯಾರ್ ಬೀಜ ಮೊದಲಾದಂಥ ಒಂದು ತಿನಿಸಿನ ಸಾಮಾನುಗಳು ಇದ್ದವು. ಆ ಒಂದು ಕೋಲೆಯೊಳಗಿದ್ದಂಥ ದೇಸಾಯಪ್ಪನವರು ಸುಮ್ಮನೆ ಕುಂಡ್ರಲಾರ್ದ ಮೆಲ್ಲಗೆ ಅವುಗಳಿಗೆ ಕೈ ಹಚ್ತಾರೆ. ಅಂದ್ರೆ ಒಂದೊಂದನ್ನೇ ಬಾಯಾಗ ಹಾಕ್ಕೊಂಡು ತಿನ್ನೋಕ ಪ್ರಾರಂಭ ಮಾಡ್ತಾರೆ. ಆವಾಗ ಆ ಕೋಣೆಯೊಳಗಿಂದ ಬರ್ತಕ್ಕಂಥ ಶಬ್ದವನ್ನು ಕೇಳಿದಂಥ ಮಡಿವಾಳ ಅಜ್ಜ, ಹೇ ರಾಮನಗೌಡ, ಆ ಕೋಣೆಯೊಳಗೆ ಏನೋ ಕಟ ಶಬ್ದ ಬರ್ತೈತಿ, ಒಳಗೆ ಇಲಿ ಏನಾದರೂ ಹೊಕ್ಕವೇನೋ ನೋಡು ಅಂತೇಳಿ ತಿಳ್ಕೊಂಡು ಹೇಳಿದಾಗ ಆ ಗುರುಗಳ ಒಂದು ಸೂಚನೆಯ ಮೇರೆಗೆ ಆ ರಾಮನಗೌಡರು ಬಾಗಿಲು ತೆರೆದು ನೋಡಿದಾಗ ಆ ದೇಸಾಯಪ್ಪನವರು ಒಂದೊಂದು
ಉತ್ತತ್ತಿ ಒಂದೊಂದು ದ್ರಾಕ್ಷಿನ ಬಾಯಿಯೊಳಗೆ ಹಾಕ್ಕೊಂಡು ಕುಟುಂಬ ಅಂತೇಳಿ ತಿನ್ಕೊತ ಕುಂತಿರ್ತಾರೆ. ಇದನ್ನು ನೋಡಿದಂಥ ಮಡಿವಾಳ ಅಜ್ಜ ಒಂದು ಹಾಸ್ಯಭರಿತದಿಂದ ವಿನೋದದಿಂದ, ಏ ಗೌಡಪ್ಪ, ಈ ಇಲಿನ ಹೊರಗೆ ಹಾಕಪ್ಪ, ಇಲ್ಲ ಅಂದ್ರೆ ಎಲ್ಲ ಇಲ್ಲೇ ತಿಂದು ಮುಗಿಸ್ಬಿಡ್ತೈತಿ ಅಂತೇಳಿ ನಕ್ಕೊಂತ ಹೇಳ್ತಾರೆ. ಅದರಂತನ ಆ ರಾಮನಗೌಡರು ದೇಸಾಯಪ್ಪನವ್ರನ್ನ ಆ ಕೋಣೆಯಿಂದ ಹೊರಗೆ ಕರ್ಕೊಂಡು ಬರ್ತಾರೆ. ಹಿಂಗೆ ವಿನೋದದಿಂದ ರಾತ್ರಿಯೊಳಗೆ ಎಲ್ಲರೂ ಊಟ ಮಾಡಿ ನಗ್ನಗ್ತಾ ಮಾತಾಡ್ಕೊತ ಕುಂತ ಮಕ್ಕೋತಾರ. ಮಲಗಿದಾಗ ಮಧ್ಯರಾತ್ರಿ ಸುಮಾರಿಗೆ ಮಡಿವಾಳ ಅಜ್ಜ ಆ ದೇಸಾಯಪ್ಪನ ಎಬ್ಬಿಸ್ಕಾರ, ಈಗ ನೀನು ಈಗಿಂದೀಗ ಊರಿಗೆ ಹೋಗ್ಬೇಕಪ್ಪ ಅಂತೇಳಿ ಹೇಳ್ತಾರೆ. ಆಗ ಆ ದೇಸಾಯಪ್ಪ, ಯಜ್ಜ ಈಗ ಭಾಳ ಕತ್ಲಾಗೈತಿ, ನಾ ಹೋಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಪ, ನೀ ಕತ್ಲಾಗಿದ್ದರೂ ಪರವಾಗಿಲ್ಲ, ನೀವು ಹೋಗಬೇಕು ಅಂತೇಳಿ ಕಟ್ಟಪ್ಪನೆ ಮಾಡ್ತಾರೆ. ಆದರೂ ಆ ದೇಸಾಯಪ್ಪನವರು ಅದಕ್ಕೆ ಹ್ಞೂ ಅನ್ನೋದಿಲ್ಲ, ಸಮ್ಮತಿ ಕೊಡೋದಿಲ್ಲ. ಆವಾಗ ಮಡಿವಾಳ ಅಜ್ಜ, ಹಂಗಾದ್ರೆ ನಿನ್ನ ಕೂಡ ಯಾರನ್ನಾರು ಒಬ್ಬರನ್ನ ಕಳಿಸ್ಕೊಡ್ತೀನಿ, ಅವಾಗ ಹೊಕ್ಕೇನಪ್ಪ ಅಂತೇಳಿ ಸ್ವಾಮಿಗಳು ಕೇಳಿದಾಗ ಅದಕ್ಕೆ ದೇಸಾಯಪ್ಪನವರು ಒಪ್ಕೋತಾರೆ. ಆವಾಗ ಆ ದೇಸಾಯರಿಗೆ, ನೋಡಿ ದೇಸಾಯಿ, ಆ ಹಳ್ಳದ ಒಂದು ಆಚೆ ದಂಡಿ ಮ್ಯಾಲೆ ನಿನ್ನ ಸಲುವಾಗಿ ಒಬ್ಬ ದಾರಿ ಕಾಕೊಂತ ನಿಂತಾನೋ, ಅವನ ಕರ್ಕೊಂಡ ನೀನು ಸುರಕ್ಷಿತವಾಗಿ ಊರಿಗೆ ಹೋಗಪ್ಪ ಅಂತ ಹೇಳ್ತಾರೆ. ಆವಾಗ ಆ ಹಳ್ಳದ ದಂಡೆ ಮೇಲೆ ನಿಂತಂಥ ಒಬ್ಬ ಅನಾಮಧೇಯ ವ್ಯಕ್ತಿಯ ಜೊತೆಗೆ ಈ ದೇಸಾಯಪ್ಪನವರು ತಮ್ಮ ನೇಗಿನ ಹಾಳದ ಮನೆಗೆ ಬಂದ ತಲುಪುವಷ್ಟರೊಳಗನ ಆ ದೇಸಾಯಪ್ಪನವರ ಹೆಂಡತಿಗೆ ಹೆರಿಗೆ ನೋವು ಪ್ರಾರಂಭ ಆಗಿ ತುಂಬ ಒಂದು ಸಂಕಟವನ್ನು ಪಡ್ತಿರ್ತಾಳೆ. ಅದರ ಒಂದು ವ್ಯವಸ್ಥೆಯ ಸಲುವಾಗಿನ ನನ್ನ ಗುರುಗಳು ಈ ಒಂದು ಸರಿ ರಾತ್ರಿಯೊಳಗೆ ಕಳಿಸಿರಬೇಕು ಅಂತೇಳಿ ತಿಳ್ಕೊಂಡ ಅವ ವಿಚಾರ ಮಾಡ್ತಾನೆ. ಹಂಗೆ ಆ ನಡುದಾರಿಯೊಳಗೆ ತುಂಬಿ ಹೊರಚಲಿ ಹರಿಯುವಂಥ ಹೊಳೆಯನ್ನು ನಾವು ಹೆಂಗೆ ದಾಟಿದೀವೋ ಏನೋ ಅಂತಕ್ಕಂಥದ್ದನ್ನು ಸಹಿತ ನಮಗೆ ಗೊತ್ತಾಗದಂಗೆ ಆಗಿ ಹೋತು ಅಂತೇಳಿ ತಿಳ್ಕೊಂಡು ಹೇಳ್ತಾರೆ. ಹಂಗೆ ತನ್ನನ್ನು ಈ ನೇಗಿನಾಳದವರೆಗೂ ಕಳಿಸಲಿಕ್ಕೆ ಬಂದಂಥ ವ್ಯಕ್ತಿಯನ್ನು ಒಳಗೆ ಕರಿಬೇಕು ಅಂತೇಳಿ ತಿರುಗಿ ಹೊರಗೆ ನೋಡಿದ್ರೆ ಆ ಬಂದಂಥ ವ್ಯಕ್ತಿ ಅಲ್ಲಿಂದ ಮಾಯವಾಗಿ ಹೋಗಿರ್ತಾನೆ. ಆವಾಗ ಆ ದೇಸಾಯಪ್ಪರು ಇದೆಲ್ಲನೂ ಆ ಮಡಿವಾಳ ಅಜ್ಜನ ಕೃಪೆನೂ ಸರಿ ಅಂತೇಳಿ ತಿಳ್ಕೊಂಡು ತನ್ನ ಮನಸ್ಸಿನೊಳಗೆ ಅನೇಕ ಸಲುವಾಗಿ ವಂದಿಸ್ತಾನೆ. ಇಂಥ ಒಂದು ಸಂದರ್ಭದೊಳಗೆ ಉಳ್ವಿ ಚೆನ್ನಪ್ಪ ಅಂತಕ್ಕಂಥವನ ತನ್ನ ಊರಿಂದ 4-5 ಜನರನ್ನು ಕರ್ಕೊಂಡ ಗರ್ಗಕ್ಕೆ ಮಡಿವಾಳ ಅಜ್ಜನ ದರ್ಶನಕ್ಕೆ ಬರ್ತಾನೆ. ಎಲ್ಲರೂ ಆ ಮಡಿವಾಳ ಅಜ್ಜನ ದರ್ಶನವನ್ನು ತೆಗೆದುಕೊಂಡ ಪ್ರಸಾದವನ್ನು ಸೇವನೆ ಮಾಡಿ ಮಲಗಿಕೊಳ್ಳಾಕ ತಯಾರಿ ನಡೆಸಿರ್ತಾರೆ. ಆಗ ಆ ಮಡಿವಾಳ ಅಜ್ಜ ಬಂದ, ಏ ಚೆನ್ನಪ್ಪ, ಇವರೆಲ್ಲ ಇಲ್ಲೇ ಮಲ್ಕೊಳ್ಳಿ, ನೀ ಮಾತ್ರ ಈಗಿಂದೀಗ ಊರಿಗೆ ಹೋಗು ಅಂತೇಳಿ ಹೇಳ್ತಾರೆ. ಆವಾಗ ಆ ಚೆನ್ನಪ್ಪ, ಇಂಥ ರಾತ್ರಿ ಸಮಯದೊಳಗೆ ನಾ ಹೆಂಗೆ ಹೋಗ್ಲಿಪ್ಪ ಊರಿಗೆ, ನಾನು ಇವತ್ತು ಇಲ್ಲೇ ಉಳ್ಕೊಂಡ ನಾಳೆ ಮುಂಜಾನೆ ಹೊಕ್ಕೇನಿ ಅಂತೇಳಿ ಹೇಳ್ತಾನೆ. ಆವಾಗ ಮಡಿವಾಳ ಅಜ್ಜ, ನೀ ಒಬ್ಬನೇ ಊರಿಗೆ ಹೋಗಾಕ ಈ ಕತ್ತಲದೊಳಗೆ ನಿನಗೆ ಭಯ ಹಾಕಿತ್ತು ಅಂದ್ರೆ ಆ ಹಳ್ಳದ ದಂಡಿ ಮ್ಯಾಲ ಒಬ್ಬ ಮನುಷ್ಯ ನಿಂತಾನಲ್ಲ, ಅವನ್ನ ನಿನ್ನ ಜೊತೆಗೆ ಕರ್ಕೊಂಡೋಗು. ಅವ ನಿನ್ನ ಮನೆ ತಲುಪುವವರೆಗೂ ನಿನ್ನ ಸಂಗಡ ನಿನ್ನ ಕೂಡ ಬರ್ತಾನೋ ಅಂತೇಳಿ ಹೇಳಿ ಆ ಒಂದು ಹಳ್ಳದ ಆಚೆ ನಿಂತಂಥ ವ್ಯಕ್ತಿಯ ಜೊತೆಗೆ ಆ ಒಂದು ಚೆನ್ನಪ್ಪನನ್ನು ಮಡಿವಾಳ ಅಜ್ಜ ಕಳಿಸ್ಕೊಡ್ತಾನೆ. ಆವಾಗ ಆ ಒಂದು ಜೊತೆಗೆ ಬಂದಂಥ ವ್ಯಕ್ತಿ ಕೂಡ ಆ ಚೆನ್ನಪ್ಪ ಊರಿಗೆ ಬಂದು ನೋಡ್ತಾನೋ, ಅವನ ಮನೆಯೊಳಗೆ ಕಳ್ಳರು ಬಂದು ಕಣ್ಣ ಕೊರಿಯಾಕತ್ತಿದ್ರು. ಇವರನ್ನು ಕಂಡು ಕೂಡಲೇ ಅವರು ಅಲ್ಲಿಂದ ಓಡಿ ಹೋಗ್ತಾರೆ. ಹಿಂಗೆ ಊರಿಗೆ ಕಳ್ಸಕ್ಕೆ ಬಂದ ವ್ಯಕ್ತಿಯ ಸಹ ಅಲ್ಲಿಂದ ಮಾಯಾಗಿ ಹೋಗಿರ್ತಾನೆ. ಆವಾಗ ಚೆನ್ನಪ್ಪ ಮನಸ್ಸಿನೊಳಗೆ ಇದೆಲ್ಲ ಆ ಪರಮಾತ್ಮನ ಅವತಾರಿಯಾಗಿರ್ತಕ್ಕಂಥ ಮಡಿವಾಳ ಅಜ್ಜನ ಒಂದು ಲೀಲೆಯ ಒಂದು ಕೃಪೆ ಅಂತೇಳಿ ನಿತ್ತಲ್ಲಿಂದ ಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತಾನೆ. ಹಿಂಗೆ ಆ ಒಂದು ಚೆನ್ನಪ್ಪನ ಭಕ್ತಿಗೆ ಮತ್ತು ಸೇವೆಗೆ ಮೆಚ್ಚಿದ ಸ್ವಾಮಿಗಳು ಅವನಿಗೆ ಕಟ್ಟಿಗೆ 2 ಪಾದುಕೆಗಳನ್ನು ಒಂದು ಬೆತ್ತವನ್ನು ಆಶೀರ್ವಾದ ಪೂರ್ವಕವಾಗಿ ಅವನಿಗೆ ಕೊಡ್ತಾರೆ.
ಇವುಗಳು ಕೂಡ ಸ್ವಾಮಿಗಳು ಅವ್ರ ಮನೆಯಲ್ಲಿರುವಾಗ ಅವರೇ ಬಿಟ್ಟು ಹೋದಂಥ ಒಂದು ತಾಮ್ರದ ತತ್ರಾಣಿ, ಒಂದು ತ್ರಿಶೂಲ ಮತ್ತು ಒಂದು ಯೋಗದಂಡ, ಹೀಗೆ ಒಟ್ಟಿಗೆ ಅವರ ಕೃಪಾನುಗ್ರಹದ 5 ವಸ್ತುಗಳು ಇಂದಿಗೂ ಕೂಡ ಆ ಚೆನ್ನಪ್ಪನವರ ಮನೆಯೊಳಗೆ ಅವರಿಂದ, ಆ ಮನೆತನದವರಿಂದ ಭಕ್ತಿಯಿಂದ ಪ್ರತಿದಿನವೂ ಪೂಜೆಗೊಳ್ತಾ ಅದಾವೆ. ಹಿಂಗೆ ಒಮ್ಮೆ ಸೊಗಲದ ಗವಿಯೊಳಗೆ ಇದ್ದಾಗ ಮಡಿವಾಳ ಅಜ್ಜ ಯಾರಿಗಪ್ಪ ಅಂತಂದ್ರೆ ಆ ಒಬ್ಬ ತನ್ನ ಭಕ್ತನಿಗೆ ಹೇಳ್ತಾರೋ, ಏನು ಹೇಳ್ತಾರೋ ಅಂತಂದ್ರೆ, ಸೊಗಲದ ಒಂದು ಸಿದ್ಧನ ಗವಿಯೊಳಗೆ ನಾನು ಒಂದು ಜೋಳಿಗೆ, ಬೆತ್ತ, ಪುಸ್ತಕ, ಅಲ್ಲೇ ಅಪಾರವಾಗಿರ್ತಕ್ಕಂಥ ನಿಧಿ ಕೂಡ ಐತಿ. ಆ ಗವಿಯ ಬಾಗಿಲದೊಂದ 100 ಹೆಜ್ಜೆ ಹೊಟ್ಟೆ ಹೊಸ್ಕೊಂತ ಹೋಗಬೇಕು, ನಂತರ 100 ಹೆಜ್ಜೆ ಕುಳಿತು ಹೋಗಬೇಕು. ನಂತರ ಅಲ್ಲಿ ಒಂದು ಹಳ್ಳ ಐತಿ, ಆ ಹಳ್ಳದ ದಂಡಿ ಮ್ಯಾಲೆ ಒಂದು ಆಲದ ಗಿಡ ಐತಿ. ಆ ಗಿಡದ ಒಂದು ಬೀಳಲನ್ನು ಹಿಡ್ಕೊಂಡು ಇಳಿದ ಆ ಹಳ್ಳದಾಗ ಸಾಗಬೇಕು. ಅಂಜುವವರಿಗೆ ಮಾತ್ರ ಇದು ಅಪಾಯವಾಗಿ ಕಾಣ್ತತಿ. ಎದುಗಾರಿಕೆಯಿಂದ ಮುನ್ನುಗ್ಗಿದ್ರೆ ಅಲ್ಪವಾಗಿ ಇದು ಕಣ್ಣಿಗೆ ಕಾಣ್ತತಿ. ಆ ಹಳ್ಳದಿಂದ ದಾಟಿ 100 ಹೆಜ್ಜೆ ಮ್ಯಾಲೆ ಒಂದು ಕಲ್ಲು ಬಂಡಿಯೊಳಗೆ ಕೊರೆದಂಥ ಒಂದು ಗುಡಿ ಐತಿ. ಆ ಗುಡಿಯೊಳಗೆ ಜೋಳಿಗೆ, ಬೆತ್ತ, ಪುಸ್ತಕ ಅದಾವು. ಚೆನ್ನಪ್ಪ, ನಿನ್ನೊಳಗೆ ಧೈರ್ಯ ಅನ್ನುವಂಥದ್ದಿದ್ರೆ ಅಲ್ಲಿಗೆ ಹೋಗಿ ಅವುಗಳನ್ನು ತಗೊಂಡು ಬಾ, ಅಥವಾ ನೀವು ಅಲ್ಲಿ ಅಂದ್ರೆ ಮತ್ತೆ ಬ್ಯಾರು ಬೇಕಾದರೂ ಈ ಸಾಹಸವನ್ನು ಮಾಡಿ ಅಲ್ಲಿಗೆ ಹೋಗಿ ಅವುಗಳನ್ನು ತರಬಹುದು ಅಂತೇಳಿ ತಿಳ್ಕೊಂಡು ಹೇಳ್ತಾರೆ. ಮತ್ತು ಆ ಸಾಮಾನುಗಳನ್ನು ಯಾರು ತೊಗೊಂಡು ಬರ್ತಾರೋ ಅವರು ನನ್ನ ಸ್ವರೂಪರ ಅಕ್ಕಾರು ಅಂತೇಳಿ ತಿಳ್ಕೊಂಡು ಇದೇ ಒಂದು ಸಂದರ್ಭದೊಳಗೆ ಆ ಚೆನ್ನಪ್ಪನಿಗೆ ಹೇಳ್ತಾರೆ. ಆದ್ರೆ ಆ ಚೆನ್ನಪ್ಪ ಅಂತಕ್ಕಂಥ ಭಕ್ತ ಹ್ಞೂ ಅಂದ್ರೂ ಕೂಡ ಸಮ್ಮತಿಯನ್ನು ಸೂಚನೆ ಮಾಡಿ ತಲೆ ಹಾಕ್ತಾನೋ, ಆದರೂ ಅಲ್ಲಿಗೆ ಅವನಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದರ ಒಂದು ಹಳಹಳಿಯಿಂದ ತನ್ನ ಜೀವಮಾನದಲ್ಲೆಲ್ಲ ಹಳಹಳಿ ಮಾಡಿಕೊಂಡ ಅಂತೇಳುವಲ್ಲಿಗೆ ಇವತ್ತಿನ ಒಂದು ಈ ಚರಿತ್ರೆಯ ಕಥನವನ್ನು ಮುಕ್ತಾಯಗೊಳಿಸೋಣಂತ. ನಾಳೆಯಿಂದ ಮತ್ತೊಂದು ಪವಾಡವನ್ನು ನೀವೆಲ್ಲ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚರಿತ್ರೆಯ ಕಥನವನ್ನು ಮುಕ್ತಾಯಗೊಳಿಸೋಣ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.